Hello everyone, welcome to my YouTube channel Vlog Life Kannada. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಈ ವೀಕೆಂಡಲ್ಲಿ ತುಂಬ ದಿನಗಳ ನಂತರ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹಾಗೆ ನಾನು ಒಬ್ಬಳೇ ಹೋಗ್ತಿಲ್ಲ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಆ ಜಾಗಕ್ಕೆ. ಬನ್ನಿ ನಾನು ತೋರಿಸ್ತೀನಿ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಇನ್ನೇನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡ್ದ ವಿಡಿಯೋ. ತುಂಬ ದಿನಗಳಿಂದ ಈ ಒಂದು ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಪ್ಲ್ಯಾನು ಕೂಡ ಮಾಡ್ತಿದ್ವಿ. ಬಟ್ ಆದರೆ ಟೈಮ್ ಕೂಡ ಬರ್ತಾ ಇರಲಿಲ್ಲ. ಸೊ ಇವತ್ತು ಆ ಟೈಮ್ ಸಿಕ್ಕಿದೆ ಈ ಜಾಗಕ್ಕೆ ಹೋಗೋದಕ್ಕೆ. ಸೊ ಫೈನಲಿ ಹೋಗ್ತಾ ಇದ್ದೀವಿ. ಹಾಗಾದರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಐಕಿಯಾಗೆ ಹೋಗ್ತಾ ಇದ್ದೀವಿ. ಐಕಿಯಾದಲ್ಲಿ ಮನೆಗೆ ಬೇಕಾಗಿರೋ ಐಟಮ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ನಾಗಸಂದ್ರ ಹತ್ರ ಮೆಟ್ರೋ ಸ್ಟೇಷನ್ ಹತ್ರ ಇರೋ ಐಕಿಯಾ. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು, ನೋಡಬೇಕು ಯಾವ ರೀತಿ ಇದೆ ಅಂತ. ಫೈನಲಿ ಐಕಿಯಾಗೆ ಬಂದ್ವಿ. ಅಲ್ಲಿ ನಾವು ಫಸ್ಟು ಬರ್ತಾ ಇದ್ದಂಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಆ ಜಾಗ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಫುಲ್ ಫ್ರೀ, ಏನು ಅದಕ್ಕೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಮಕ್ಕಳನ್ನ ರಿಲ್ಯಾಕ್ಸ್ ಮಾಡಿಸ್ಕೊಂಡು ಆಮೇಲೆ ನಾವು ಬೇಕಾದರೆ ನೋಡೋದಕ್ಕೆ ಕರ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಒಂದು ಫಸ್ಟು ಐಕಿಯಾ ಅಂದಿದ ತಕ್ಷಣ ನಮ್ಗೆ ಏನು ಬರುತ್ತೆ ಅಂದರೆ ಫಸ್ಟು, ಯಾಕಂದರೆ ಮನೆ ಹೋಮ್ ಫರ್ನಿಚರ್ಸ್ಗಳು ಹಾಗೆ ಎಲ್ಲ ರೀತಿ ಐಟಮ್ಸ್ಗಳು ಕೂಡ ಇಲ್ಲೇ ಇದೆ. ಇದೊಂದು ದೊಡ್ಡ ವೇರ್ ಹೌಸ್ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಯಾವ ಥರ ನಮಗೆ ಇಲ್ಲೊಂದು ಬರೋದ್ರಿಂದ ಏನಾಗುತ್ತೆ, ನಾವು ಹೊಸ ಮನೆ ಕಟ್ಟೋರಿಗೆ ಅಥವಾ ಆಗ ಇಂಟೀರಿಯರ್ ಡಿಸೈನ್ ಮಾಡಬೇಕು ಅಂತವ್ರಿಗೆ ಇದೆಲ್ಲ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಕೂಡ ಹೇಳ್ಬೋದು. ಯಾಕಂದರೆ ಅಲ್ಲಲ್ಲಿ ನಾವು ಮನೆಯ ಒಂದು ಗಾರ್ಡನ್ ಏರಿಯಾ ಯಾವುದೇ ರೀತಿ ಮಾಡ್ಬೋದು, ಡೈನಿಂಗ್ ಹಾಲ್ ಯಾವ ರೀತಿ ಮಾಡ್ಬೋದು, ಹಾಗೆ ಕಿಚನ್ ಸೆಟಪ್ ನೀವು ನೋಡ್ತಿರ್ಬೋದು, ನೋಡಿ ಯಾವ ರೀತಿ ಮಾಡಿದ್ದಾರೆ. ಹಾಗೆ ಚಿಕ್ಕ ಕಿಚನಲ್ಲಿ ಯಾವ ರೀತಿ ನಾವು ನೀಟಾಗಿ ಇಟ್ಕೊಬೋದು, ಹಾಗೆ ಬೆಡ್ರೂಮ್ ಯಾವ ರೀತಿ ನಾವು ಇಟ್ಕೋಬೋದು, ಹಾಗೆ ಶೋಕೇಶ್ ಯಾವ ರೀತಿ ನಾವು ರೆಡಿ ಮಾಡಬಹುದು ಅನ್ನೋದೆಲ್ಲ ಜಸ್ಟ್ ಎಕ್ಸಾಂಪಲ್ಲು. ಮತ್ತು ಇಲ್ಲಿ ಪ್ರೈಸಸ್ ಕೂಡ ಫುಲ್ ಆಫರ್ ಥರ ಇದೆ, ಅಂದರೆ ಕಂಪೇರ್ ಟು ಹೊರಗಡೆ. ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ ಅಂತಲೇ ಹೇಳ್ಬೋದು. ಬಟ್ ಆದರೆ ತುಂಬ ಚೆನ್ನಾಗಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಯಾಕಂದರೆ ಇಲ್ಲಿ ಒಂದು 15% ಅಥವಾ 20% ಎಲ್ಲ ರೀತಿಯೂ ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಇನ್ನೊಂದೇನು ಅವಕಾಶ ಇದೆ ಅಂತಂದರೆ, ಇಲ್ಲಿ ಇಟ್ಟಿರ್ತಾರಲ್ಲ ಡಿಸೈನ್ಸ್ ಮಾಡಿರ್ತಾರೆ, ಮತ್ತು ಅದ್ರ ಮೇಲೆ ನಾವು ಕೂರಬಹುದು. ಯಾಕಂದರೆ ಕೆಲವೊಂದು ಟೈಮಲ್ಲಿ ನಾವು ಬೇರೆ ಪ್ಲೇಸಿಗೆ ಹೋದಾಗ ಜಸ್ಟ್ ನಾವು ನೋಡ್ಬೋದಷ್ಟೇ, ಅಲ್ಲಿ ಕೂರೋದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಬಟ್ ಐಕಿಯಾದಲ್ಲಿ ನಾವು ಕೂತು ಫೀಲ್ ಮಾಡ್ಬೋದು, ಇದು ನಮಗೆ ಕಂಫರ್ಟಬಲ್ ಇಲ್ವಾ ಅನ್ನೋದನ್ನ ನಾವು ಫೀಲ್ ಮಾಡ್ಬೋದು. ಮತ್ತು ಇಲ್ಲಿ ಕಬೋರ್ಡ್ಗೆ ಯಾವ ರೀತಿ ಬಟ್ಟೆಗಳನ್ನು ನಾವು ಇಟ್ಕೊಬೋದು, ಮತ್ತು ಹೆಂಗೆ ಆ ಜಾಗನ ಸ್ಪೇಸ್ನ ನಾವು ಕಡಿಮೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಮತ್ತು
ಯಾವ ರೀತಿ ಸೋಫಾಗಳು, ಇಲ್ಲಿ ಎಲ್ಲ ರೀತಿ ಸೋಫಾಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಾರೆ ಮತ್ತು ಕೂತ್ಕೊಬಹುದು. ಮತ್ತು ಅಲ್ಲಲ್ಲೇ ಅದರದ್ದು ಪ್ರೈಸು ಕೂಡ ಮೆನ್ಷನ್ ಮಾಡಿರ್ತಾರೆ. ನಮಗೆ ಈ ಸೋಫಾ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ಜಸ್ಟ್ ಮೆಷರ್ಮೆಂಟ್ ತೊಗೊಂಡು ಅಲ್ಲಿರೋರಿಗೆ ನಾವು ಹೇಳಿದ್ರೆ ಅವ್ರಿಗೊಂದು ಸ್ಕೆಚ್ ಹಾಕಿ, ರಫ್ ಸ್ಕೆಚ್ ಹಾಕಿ ನಮಗೆ ತೋರಿಸ್ಕೊಡ್ತಾರೆ. ಸೊ ಮೇಡಮ್, ನಮ್ಮದು ರೂಮ್ ಇಷ್ಟಿದೆ ಅಂತ ನಾವು ಮೆಷರ್ಮೆಂಟ್ ಹೇಳ್ಬಿಟ್ರೆ, ಬಟ್ ಆ ಒಂದು ರಫ್ ಸ್ಕೆಚಲ್ಲೇ ನಮಗೆ ಇಲ್ಲಿ ಹೇಳ್ತಾರೆ ನಿಮ್ಗೆ ಇದಾಗುತ್ತೋ ಆಗಲ್ವೋ ಅನ್ನೋದು. ಸೊ ಅದೊಂದು ಉಪಯೋಗ ಆಗುತ್ತೆ ಈ ಒಂದು ಐಕಿಯಾದಲ್ಲಿ. ಯಾಕಂದರೆ ಸುಮ್ಮನೆ ನಾವು ನೋಡ್ಕೊಂಡು ಹೋಗಿರ್ತೀವಿ, ಬಟ್ ನಮ್ಮ ಮನೆಗೆ ಅದು ಸೂಟಬಲ್ ಆಗುತ್ತೋ ಇಲ್ವೋ ಅನ್ನೋದು ಅದೊಂದು ನಮ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ನಾವು ಮೆಷರ್ಮೆಂಟ್ ಹೇಳೋದ್ರಿಂದ ಏನಾಗುತ್ತೆ, ನಮ್ಗೆ ಇದೊಂದು ಯೂಸ್ಫುಲ್ಲು. ಮತ್ತು ಇನ್ನೊಂದೇನು ಅಂತಂದರೆ, ಮನೆ ಯಾರು ಹೊಸ್ದಾಗಿ ಕಟ್ಟಿಸ್ತಾ ಇದ್ದೀರ ಅವ್ರಿಗೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಥರ ಹಳೇ ಓಲ್ಡಾಗಿ ಮನೆ ಕಟ್ಟಿಸ್ಕೊಂಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ಹೊಸ್ದಾಗಿ ಯಾರು ಒಂಥರ ತುಂಬ ಚೆನ್ನಾಗಿ ಮನೆ ಕಟ್ಟಿಸ್ಬೇಕು, ಸ್ವಲ್ಪ ಮಾಡರ್ನಾಗಿ ಕಟ್ಟಿಸ್ಬೇಕು ಅಂತವರು ಸೊ ಒಮ್ಮೆ ಐಕಿಯಾಗೆ ಬರ್ಬೋದು. ಬಂದು ಎಲ್ಲ ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಡೈನಿಂಗ್ ಟೇಬಲಿಂದ. ಮತ್ತು ಇಲ್ಲಿ ಇನ್ನೊಂದೇನು ಅಂತಂದರೆ ಫಿಕ್ಸಬಲ್ ಟೇಬಲ್ಲು ಕೂಡ ಇದೆ. ಹೈಟು ಮತ್ತು ಶಾರ್ಟನ್ನು ಕೂಡ ನಾವು ಇಲ್ಲಿ ಮಾಡ್ಕೊಬೋದು. ಆಮೇಲೆ ಕಬೋರ್ಡ್ಗಳ್ನ ನಾವು ಮರ್ಚಿಡ್ಬೋದು. ಹಾಗೆ ಅದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗದಕ್ಕೆ ನಾವು ಅದನ್ನು ಇದು ಮಾಡ್ಬೋದು. ಮತ್ತು ಇಲ್ಲಿ ಪಿಂಗಾಣಿ ಐಟಮ್ಸು ಮತ್ತು ಗ್ಲಾಸ್ ಐಟಮ್ಸ್ನ ಯಾವ ರೀತಿ ಜೋಡಿಸ್ಬೋದು, ಹಾಗೆ ಲೈಬ್ರರಿ ರೂಮ್ನ ಯಾವ ರೀತಿ ನಾವು ಡೆಕೋರೇಟ್ ಮಾಡ್ಬೋದು, ಮತ್ತು ವಾಲ್ ಪೇಂಟಿಂಗ್ಸು ಮತ್ತು ಫೋಟೋಸ್ಗಳ್ನ, ಹಾಗೆ ಲ್ಯಾಂಪು, ವಾಸ್ ಎಲ್ಲ ಯಾವ ರೀತಿ ನಾವು ಅರೇಂಜ್ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಇಂಟೀರಿಯರ್ ಡಿಸೈನ್ಸ್ನ ಇಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ. ಯಾಕಂದರೆ ಇದು ಕಂಪ್ಲೀಟ್, ಯಾಕಂದ್ರೆ ನೀವು ಇನ್ನೊಂದ್ಸಲಿ ಐಕಿಯಾಗೆ ಬನ್ನಿ, ಅಷ್ಟು ನಮಗೆ ಒಂದು ಐಡಿಯಾ ಸಿಗುತ್ತೆ. ನೀವು ನೋಡಿ ಇಲ್ಲಿ ಅಡುಗೆ ಮನೆಯಿಂದ ಮತ್ತು ಹಾಗೆ ಬೆಡ್ರೂಮು, ಹಾಗೆ ಮಕ್ಕಳ ಒಂದು ಬೆಡ್ರೂಮು, ಸ್ಟಡಿ ಏರಿಯಾ ಯಾವ ರೀತಿ ಅರೇಂಜ್ ಮಾಡ್ಬೋದು, ಕಾರ್ಪೆಟಿಂದ ಪ್ರತಿಯೊಂದು ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮು ಕೂಡ ಈ ಒಂದು ಐಕಿಯಾದಲ್ಲಿ ಸಿಗುತ್ತೆ. ಇಲ್ಲಿ ಊಟದ ಏರಿಯಾನು ಕೂಡ ತುಂಬ ಮಾಡರ್ನ್ ಆಗಿ ಪ್ಲ್ಯಾನ್ ಆಗಿ ಮಾಡಿದ್ದಾರೆ. ಯಾಕಂದರೆ ನೀವು ನೋಡ್ತಿರ್ಬೋದು ಟ್ರಾಲಿಲೆಲ್ಲ ಊಟನೆಲ್ಲ ಕ್ಯಾರಿ ಮಾಡ್ತಿದ್ದೀವಿ. ಯೂಶ್ವಲಿ ನಾವು ಬೇರೆ ಪ್ಲೇಸಿಗೆ ಹೋದಾಗ ಲಗೇಜ್ಗಳೆಲ್ಲ ಕ್ಯಾರಿ ಮಾಡೋದು ನೋಡಿದ್ದೀವಿ, ಬಟ್ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ನಾವಲ್ಲಿ ಕೆಲವೊಂದು ಟೈಮಲ್ಲಿ ಶಾಪಿಂಗಿಗೆ ಹೋದಾಗ ರೇಷನ್ನ ಅಥವಾ ಗ್ರಾಸರೀಸ್ನ ಹೇಗೆ ಪಿಕ್ ಮಾಡಿ ಒಟ್ಟಿಗೆ ನಾವು ಬಿಲ್ ಮಾಡ್ತೀವೋ, ಸೊ ಅದೇ ರೀತಿ ಇಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ಊಟನ ತೊಗೊಂಡು ನಾವು ಕ್ಯಾರಿ ಮಾಡಿ ಟ್ರಾಲಿಲಿ ತೊಗೊಂಡೋಗಿ ಬಿಲ್ ಮಾಡಿಸ್ಕೊಂಡು ತಿನ್ನೋ ಫೆಸಿಲಿಟಿನೂ ಕೂಡ ಇದೆ. ಫೈನಲಿ ಎಲ್ಲ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೋಟಲಾಗಿ ಹೇಳಬೇಕು ಅಂದ್ರೆ ಐಕಿಯಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಬರೋದ್ರಿಂದ ಏನೋ ಅಂತ ಅನ್ಲೆಸ್ ಅಂತ ಏನು ಅನ್ಸಲ್ಲ. ನಮಗೊಂದು ಐಡಿಯಾ ಸಿಗುತ್ತೆ ಮನೇನ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದೊಂದು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ, ಹಾಗೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.